ಸ್ವಾಗತ. ಇಂದಿನ ನಮ್ಮ ಆಳವಾದ ಪರಿಶೀಲನೆಯ ವಿಷಯ ಮಹಾಭಾರತದ ಅತ್ಯಂತ ನಿಗೂಢ, ಬಹುಶಃ ಅತ್ಯಂತ ದುರಂತಮಯ ಪಾತ್ರಗಳಲ್ಲಿ ಒಬ್ಬನಾದ ಅಶ್ವತ್ಥಾಮ. ಹೌದು. ಅವನ ಕಥೆ ಇದೆಯಲ್ಲ, ಅದು ಶಕ್ತಿ, ಸೇಡು, ಶಾಪ ಮತ್ತೆ ಒಂದು ಅಂತ್ಯವಿಲ್ಲದ ಅಲೆದಾಟ, ಇವೆಲ್ಲದರ ಒಂದು ಸಂಕೀರ್ಣವಾದ ಎಳೆ ಅಂತ ಹೇಳಬಹುದು. ಅವನ ಸುತ್ತ ಇರುವ ನಂಬಿಕೆಗಳು ಅವು ಇವತ್ತಿಗೂ ಜೀವಂತವಾಗಿವೆ. ನಮ್ಮತ್ರ ಇರೋ ಆಧಾರಗಳು ಅಂದ್ರೆ ಮುಖ್ಯವಾಗಿ ಪುರಾಣದ ವಿವರಣೆಗಳು, ಆಮೇಲೆ ಬೇರೆ ಬೇರೆ ಜನಪದ ಕಥೆಗಳು, ಮತ್ತೆ ಅವನ ಬಗ್ಗೆ ಚಾಲ್ತಿಯಲ್ಲಿರುವ ಆದ್ರೆ ಅಷ್ಟಾಗಿ ಚರ್ಚೆಗೆ ಬಾರದ ಕೆಲವು ಸಂಗತಿಗಳು ಇವೆ. ಸರಿ. ಈ ನಮ್ಮ ಪರಿಶೀಲನೆಯ ಉದ್ದೇಶ ಏನು ಅಂದ್ರೆ ಅಶ್ವತ್ಥಾಮನ ಹುಟ್ಟಿನಿಂದ ಹಿಡಿದು ಅವನ ಪಾತ್ರ, ಅವನಿಗೆ ಸಿಕ್ಕಿದ ಅಘೋರವಾದ ಶಾಪ ಮತ್ತು ಮುಖ್ಯವಾಗಿ ಅವನ ಇವತ್ತಿನ ಸ್ಥಿತಿ ಬಗ್ಗೆ ಏನು ನಂಬಿಕೆಗಳಿವೆ, ಕೆಲವು ಅಪರೂಪದ ಕಥೆಗಳು, ಇದ್ರ ಆಳ ತಿಳಿಯೋಣ ಅಂತ. ಹೌದು. ಅವನು ಚಿರಂಜೀವಿಯಾಗಿ ಅಂದ್ರೆ ಇವತ್ತಿಗೂ ಭೂಮಿ ಮೇಲೆ ಅಲೆಯುತ್ತಿದ್ದಾನೆ ಅನ್ನೋ ನಂಬಿಕೆ ಇದೆಯಲ್ಲ, ಮತ್ತೆ ಅವನನ್ನ ನೋಡಿದ್ದೀವಿ ಅಂತ ಹೇಳೋರ ಅನುಭವಗಳು ಅವನು ಸುತ್ತ ಒಂದು ರೀತಿ ನಿಗೂಢತೆ ಹೆಣೆದುಕೊಂಡಿದೆ. ಇವೆಲ್ಲ ಸೇರಿ ಈ ಪಾತ್ರವನ್ನ ಮತ್ತೆ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಬಹಳ ಕುತೂಹಲಕಾರಿಯಾಗಿಸುತ್ತೆ. ಸರಿ, ಹಾಗಾದ್ರೆ ಇದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲಿಗೆ ಅಶ್ವತ್ಥಾಮನ ಹಿನ್ನೆಲೆ, ಅವನ ಹುಟ್ಟಿನ ವಿಶೇಷತೆಗಳ ಬಗ್ಗೆ ಸ್ವಲ್ಪ ನೋಡೋಣ. ಖಂಡಿತ. ಅವನು ಬೇರೆ ಯಾರೂ ಅಲ್ಲ, ಮಹಾಭಾರತದ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ದ್ರೋಣಾಚಾರ್ಯರು. ಹೌದು, ದ್ರೋಣರು. ಮತ್ತು ಕೃಪಿಯ ಮಗ. ಅವನ ಹೆಸರೇ ಒಂದು ವಿಶೇಷ ಅರ್ಥ ಕೊಡುತ್ತೆ. ಅಶ್ವ ಅಂದ್ರೆ ಕುದುರೆ, ಥಾಮ ಅಂದ್ರೆ ಶಕ್ತಿ ಅಥವಾ ಧ್ವನಿ ಅಂತ. ಹುಟ್ಟಿದಾಗ ಕುದುರೆ ಹಾಗೆ ಹೇಷಾರವ ಮಾಡಿದ ಅಂತ ಒಂದು ಕಥೆ ಇದೆ ಅಲ್ವಾ? ಹೌದು, ಅದಕ್ಕೆ ಈ ಹೆಸರು ಬಂತು ಅಂತಾರೆ. ಕುದುರೆಯ ಶಕ್ತಿಯೊಂದಿಗೆ ಅಥವಾ ಕುದುರೆಯ ಧ್ವನಿಯೊಂದಿಗೆ ಜನಿಸಿದವನು ಅಂತ ಅರ್ಥ. ಆದ್ರೆ ಅವನ ಹುಟ್ಟಿನ ವಿಶೇಷತೆ ಅಲ್ಲಿಗೆ ನಿಲ್ಲಿಲ್ಲ. ಒಂದು ದೈವಿಕ ಅಂಶನೂ ಸೇರ್ಕೊಂಡಿತ್ತು. ನಿಖರವಾಗಿ. ತುಂಬಾ ಮುಖ್ಯವಾದ ಅಂಶ ಅಂದ್ರೆ ಅವನು ಹುಟ್ಟುವಾಗ್ಲೇ ಅವನ ಹಣೆಯ ಮೇಲೆ ಒಂದು ದಿವ್ಯವಾದ ಮಣಿ, ಅಂದ್ರೆ ಒಂದು ಅಮೂಲ್ಯವಾದ ರತ್ನ ಇತ್ತು. ಹೌದು, ಆ ಮಣಿಗೆ ಬಹಳ ವಿಶೇಷವಾದ ಶಕ್ತಿಗಳಿದ್ವು ಅಂತಾರೆ. ಅದು ಅವನಿಗೆ ರೋಗ, ಹಸಿವು, ಬಾಯಾರಿಕೆ, ಆಯಾಸ, ವೃದ್ಧಾಪ್ಯ ಇವುಗಳಿಂದ ರಕ್ಷಣೆ ಕೊಟ್ಟಿತ್ತು. ಅಷ್ಟೇ ಅಲ್ಲ, ದೇವತೆಗಳು, ದಾನವರು, ನಾಗರು, ಯಕ್ಷರು, ಪ್ರಾಣಿಗಳು ಇವರಿಂದೆಲ್ಲ ಭಯ ಇಲ್ಲದ ಹಾಗೆ ಮಾಡಿತ್ತು. ಒಂದ್ ರೀತಿ ಅಜೇಯತ್ವವನ್ನೇ ತಂದುಕೊಟ್ಟಿತ್ತು ಅದು. ಇಲ್ಲಿ ಒಂದು ಗಮನಿಸಬೇಕಾದ ಪ್ರಮುಖ ಅಂಶ ಇದೆ. ಅಂದ್ರೆ ಈಗ ಪುರಾಣ ಪಾತ್ರಗಳಿಗೆ ಇಂಥ ದೈವದತ್ತ ಶಕ್ತಿಗಳು ಅಥವಾ ವರಗಳು ಸಿಗೋದು ಸಾಮಾನ್ಯ ಅಲ್ವಾ? ಹೌದು ಹೌದು. ಈ ಮಣಿ ಅವನಿಗೆ ಅಪಾರವಾದ ಭೌತಿಕ, ಮಾನಸಿಕ ಶಕ್ತಿ, ರಕ್ಷಣೆ ಎಲ್ಲವನ್ನೂ ಖಂಡಿತ ಕೊಡ್ತು. ಆದ್ರೆ ಇದು ಹುಟ್ಟಿನಿಂದ ಬಂದಿದ್ದು. ಸರಿ. ಇದು ಅವನ ವ್ಯಕ್ತಿತ್ವವನ್ನು ರೂಪಿಸಿತೇನೋ, ಆದರೆ ಅವನ ಕರ್ಮವನ್ನ ನಿರ್ಧರಿಸಲಿಲ್ಲ. ಮುಂದೆ ಅವನು ಮಾಡಿದ ಆಯ್ಕೆಗಳು, ಅವನ ಕೆಲಸಗಳು, ಅವೇ ಅವನ ಅಂತಿಮ ಭವಿಷ್ಯವನ್ನ ಆ ಮಣಿ ಇದ್ರೂ ಕೂಡ ನಿರ್ಧರಿಸಿತು. ಇದು ಹುಟ್ಟಿನಿಂದ ಬಂದ ಶಕ್ತಿಗೂ ವ್ಯಕ್ತಿಯ ಸ್ವಂತ ಕರ್ಮಕ್ಕೂ ಇರುವ ವ್ಯತ್ಯಾಸವನ್ನ ಮತ್ತೆ ಕರ್ಮದ ಪ್ರಾಬಲ್ಯವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಆ ಮಣಿ ಹೊರಗಿನ ರಕ್ಷಣೆ ಕೊಡತೆ ಹೊರತು ಒಳಗಿನಿಂದ ಸರಿದಾರಿಯಲ್ಲಿ ನಡೆಸೋ ಗ್ಯಾರಂಟಿ ಕೊಡ್ಲಿಲ್ಲ. ಸರಿಯಾದ ಮಾತು. ಹಾಗಾದ್ರೆ ಮಹಾಭಾರತ ಯುದ್ಧದಲ್ಲಿ ಅವನ ಪಾತ್ರದ ಕಡೆಗೆ ಬರೋಣ. ಅಶ್ವತ್ಥಾಮ ಅವನ ತಂದೆ ದ್ರೋಣರ ಹಾಗೇನೆ ಕೌರವರ ಪರ ನಿಂತು ಹೋರಾಡಿದ. ಹೌದು. ಅವನು ಬರೀ ಗುರುವಿನ ಮಗ ಆಗಿರ್ಲಿಲ್ಲ, ತಾನೇ ಒಬ್ಬ ಅಸಾಧಾರಣ ಯೋಧನಾಗಿದ್ದ. ಭೀಮ, ಅರ್ಜುನ, ದೃಷ್ಟದ್ಯುಮ್ನ ಇಂಥ ಪಾಂಡವ ಪಡೆಯ ಪ್ರಮುಖರ ಜೊತೆ ಎಷ್ಟೋ ಸಲ ನೇರವಾಗಿ ಯುದ್ಧ ಮಾಡಿ ತನ್ನ ಪರಾಕ್ರಮ ತೋರಿಸಿದ. ಅವನ ಯುದ್ಧ ಕೌಶಲ್ಯ, ಅವನ ಶೌರ್ಯ ಅದನ್ನ ಯಾರೂ ಪ್ರಶ್ನೆ ಮಾಡುವ ಹಾಗಿರಲಿಲ್ಲ. ಅವನು ಮಹಾರಥಿಗಳಲ್ಲಿ ಒಬ್ಬನಾಗಿದ್ದ. ಆದರೆ ಯುದ್ಧದ ಒಂದು ಹಂತದಲ್ಲಿ ಅವನ ಒಳಗಿನ ಭಾವನೆಗಳ ತೀವ್ರತೆ ಹೊರಗೆ ಬಂತು. ಹೌದು, ಇಲ್ಲಿಂದ ಅವನ ಕಥೆ ಒಂದು ನಿರ್ಣಾಯಕ ತಿರುವು ತಗೊಳ್ಳುತ್ತೆ. ಅವನ ತಂದೆ ದ್ರೋಣಾಚಾರ್ಯರನ್ನ ಕೊಂದ ಸುದ್ದಿ ತಿಳಿದಾಗ ಅದು ಕೂಡ ಒಂದು ರೀತಿ ಅಧರ್ಮದಿಂದಲೇ ಆಯ್ತು ಅನ್ನೋ ಭಾವನೆ ಅವನಲ್ಲಿತ್ತು. ಆ ಸಂದರ್ಭವೇ ಹಾಗಿತ್ತು. ಆಗ ಅಶ್ವತ್ಥಾಮ ತಡೆಯೋಗಾಗದ ಕೋಪ, ದುಃಖ, ಸೇಡಿನ ಜ್ವಾಲೆಗೆ ಒಳಗಾದ. ಆ ಒಂದು ಭಾವನಾತ್ಮಕ ಆವೇಗದಲ್ಲಿ ಅವನು ಪಾಂಡವರ ಸೈನ್ಯವನ್ನ ಪೂರ್ತಿ ನಾಶ ಮಾಡಬೇಕು ಅಂತ ನಾರಾಯಣಾಸ್ತ್ರವನ್ನ ಪ್ರಯೋಗ ಮಾಡ್ದ. ಹಬ್ಬ, ಅದು ಸಾಮಾನ್ಯ ಅಸ್ತ್ರ ಅಲ್ಲವೇ ಅಲ್ಲ. ಬ್ರಹ್ಮಾಂಡದ ಅತ್ಯಂತ ವಿನಾಶಕಾರಿ ಅಸ್ತ್ರಗಳಲ್ಲಿ ಒಂದು ಅದು. ಅದನ್ನ ಎದುರಿಸೋಕೆ ಯಾರಿಗೂ ಸಾಧ್ಯವೇ ಇರಲಿಲ್ಲ. ಶರಣಾಗೋದು ಒಂದೇ ದಾರಿ. ಖಂಡಿತ.
ಆ ಅಸ್ತ್ರದ ಪ್ರಭಾವ ಎಷ್ಟಿತ್ತು ಅಂದ್ರೆ ಆಕಾಶದಿಂದ ಸಾವಿರಾರು ಶಸ್ತ್ರಗಳು ಉಳ್ಕೆಗಳ ಹಾಗೆ ಬಿದ್ವು. ದೇವತೆಗಳೇ ಇಳಿದು ಬಂದ ಹಾಗೆ ಆಯ್ತು. ಎಣಿಸಲಾಗದಷ್ಟು ಪಾಂಡವ ಸೈನಿಕರು, ಆನೆ, ಕುದುರೆಗಳು ಆ ಅಸ್ತ್ರದ ಬೆಂಕಿಗೆ ಸುಟ್ಟು ಹೋದ್ರು ಅಂತ ಮಹಾಭಾರತ ಹೇಳುತ್ತೆ. ಕೃಷ್ಣನ ಉಪದೇಶದಿಂದ ಪಾಂಡವರು ಶಸ್ತ್ರಗಳನ್ನ ಕೆಳಗಿಟ್ಟು ಶರಣಾದ್ರು, ಅದಕ್ಕೆ ಮಾತ್ರ ಉಳಿದ್ರು. ಈ ನಾರಾಯಣಾಸ್ತ್ರದ ಪ್ರಯೋಗ ಇದು ಯುದ್ಧದ ಒಂದು ಭಾಗನೇ ಆದ್ರೂ ಅದರ ಹಿಂದಿನ ಉದ್ದೇಶ, ಅದರ ತೀವ್ರತೆ ಇದು ಪ್ರಶ್ನಾರ್ಥ ಅಲ್ವಾ? ಅಷ್ಟು ದೊಡ್ಡ ವಿನಾಶ ಮಾಡೋದು ಸರಿನಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆ ಘಟನೆ ಅಶ್ವತ್ಥಾಮನ ಅಂದಿನ ಮನಸ್ಥಿತಿಯನ್ನ, ಅಂದ್ರೆ ತೀವ್ರವಾದ ಕೋಪ, ದುಃಖ ಮತ್ತೆ ಎಲ್ಲವನ್ನೂ ನಾಶ ಮಾಡೋ ಸೀಡಿನ ಮನೋಭಾವನ್ನ ಕ್ಲಿಯರಾಗಿ ತೋರಿಸುತ್ತೆ. ನಾರಾಯಣಾಸ್ತ್ರವನ್ನ ಸುಮ್ನೆ ಪ್ರಯೋಗ ಮಾಡಬೇಡ ಅಂತ ಸ್ವತಃ ದ್ರೋಣರೇ ಹೇಳಿದ್ರು ಅಂತಾನೂ ಇದೆ. ಅಂತಹ ಒಂದು ವಿನಾಶಕಾರಿ ಅಸ್ತ್ರವನ್ನ ವೈಯಕ್ತಿಕ ಸೀಡಿಗಾಗಿ ಬಳಸೋದು ಯುದ್ಧ ನೀತಿ, ಅಂದ್ರೆ ಧರ್ಮಯುದ್ಧದ ಕಾನ್ಸೆಪ್ಟ್ ಮತ್ತೆ ನೈತಿಕತೆ ದೃಷ್ಟಿಯಿಂದನೂ ಗಂಭೀರ ಪ್ರಶ್ನೆಗಳನ್ನ ಕೇಳ್ತೆ. ಹೌದು. ಇದು ಯುದ್ಧದ ಕ್ರೂರ್ಯವನ್ನ ಮತ್ತೆ ಒಬ್ಬ ವ್ಯಕ್ತಿಯ ತೀವ್ರ ಭಾವನೆಗಳು ಕಂಟ್ರೋಲ್ ತಪ್ಪಿದ್ರೆ ಹೇಗೆ ಸಾಮೂಹಿಕ ವಿನಾಶಕ್ಕೆ ಕಾರಣ ಆಗ್ಬಹುದು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಅವನ ತಂದೆಯ ಸಾವಿನ ರೀತಿ ಅವನನ್ನ ಬಹುಶಃ ಅಧರ್ಮದ ದಾರಿಗೆ ತಳ್ಳಿತೇನೋ. ಆದರೆ ಅಶ್ವತ್ಥಾಮನ ಸೇಡು ಅಲ್ಲಿಗೆ ನಿಲ್ಲಿಲ್ಲ. ಯುದ್ಧದ ಕೊನೆಗೆ ಅವನ ದುಃಖ, ಕೋಪ ಇನ್ನೂ ಘೋರವಾದ ಕೆಲಸಕ್ಕೆ ದಾರಿ ಮಾಡಿಕೊಡ್ತು. ಉಪಪಾಂಡವರ ಹತ್ಯೆ. ಹೌದು. ಯುದ್ಧ ಬಹುತೇಕ ಮುಗಿದಿತ್ತು. ಕೌರವರ ಸೇನೆ ನಾಶವಾಗಿತ್ತು. ದುರ್ಯೋಧನ ಗದಾಯುದ್ಧದಲ್ಲಿ ಸೋತು ಕೊನೆ ಉಸಿರು ಎಳೆಯುತ್ತಿದ್ದ. ಆ ಟೈಮಲ್ಲಿ ದುರ್ಯೋಧನನ ನೋವನ್ನ ನೋಡಿ ಅವನಿಗೆ ಖುಷಿ ಕೊಡಬೇಕು ಅಂತ ಪ್ರತಿಕಾರ ತೀರಿಸ್ಕೊಳ್ಳಕ್ಕೆ ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮನ ಜೊತೆ ಸೇರಿ ಒಂದು ಹೇಯವಾದ ಪ್ಲಾನ್ ಮಾಡ್ದ. ಅದೇ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದಿರುವ ಘಟನೆ. ಹೌದು. ಆ 3 ಜನ ಯೋಧರು ರಾತ್ರಿ ಕತ್ತಲಲ್ಲಿ ಪಾಂಡವರ ಶಿಬಿರಕ್ಕೆ ನುಗ್ಗಿದ್ರು. ಕೃಪಾಚಾರ್ಯ, ಕೃತವರ್ಮ ಹೊರಗಡೆ ಕಾವಲು ನಿಂತ್ರೆ ಅಶ್ವತ್ಥಾಮ ಒಳಗೆ ಹೋದ. ಅಲ್ಲಿ ಸುಸ್ತಾಗಿ ಗಾಢ ನಿದ್ದೆಯಲ್ಲಿದ್ದ ಉಪಪಾಂಡವರನ್ನ, ಅಂದ್ರೆ ದ್ರೌಪದಿಯ 5 ಮಕ್ಕಳನ್ನ ಇವ್ರೇ ಪಾಂಡವರು ಅಂತ ತಪ್ಪಾಗಿ ತಿಳ್ಕೊಂಡು ಒಬ್ಬೊಬ್ಬರಾಗಿ ತುಂಬಾನೇ ಕ್ರೂರವಾಗಿ, ನಿರ್ದಯವಾಗಿ ಕೊಂದ. ಅಷ್ಟೇ ಅಲ್ಲ, ಪಾಂಡವ ಸೇನೆಯ ಬೇಯೇ ಯೋಧರು ದೃಷ್ಟಿದ್ಯುಮ್ನ, ಶಿಖಂಡಿ ಇಂಥವರನ್ನು ನಿದ್ದೆಯಲ್ಲೇ ಕೊಂದ. ಇದು ಮಹಾಭಾರತದ ಅತ್ಯಂತ ಘೋರ, ಅಮಾನವೀಯ ಮತ್ತೆ ಯುದ್ಧ ನಿಯಮಗಳಿಗೆ ಪೂರ್ತಿ ವಿರುದ್ಧವಾದ ಕೆಲಸಗಳಲ್ಲಿ ಒಂದು ಅಂತ ಪರಿಗಣಿಸ್ತಾರೆ. ಇದು ಕೇವಲ ಹತ್ಯೆ ಅಲ್ಲ, ಇದು ಯುದ್ಧದ ಎಲ್ಲಾ ನೀತಿ ನಿಯಮಗಳನ್ನ ಗಾಳಿಗೆ ತೂರಿದ್ದು. ನಿದ್ರೆ ಮಾಡೋರನ್ನ, ಶಸ್ತ್ರ ಇಲ್ದವರನ್ನ, ಅದು ರಾತ್ರಿ ಕತ್ಲಿಲ್ ಕೊಲ್ಲೋದು ಅಂದಿನ ಕ್ಷತ್ರಿಯ ಧರ್ಮಕ್ಕೆ ದೊಡ್ಡ ಅಪಚಾರ. ಅದು ಅವನ ಹಿಂದಿನ ಪರಾಕ್ರಮಕ್ಕೆಲ್ಲ ಕಳಂಕ ತಂತು. ಈ ಭೀಕರ ಸುದ್ದಿ ತಿಳಿದಾಗ ದ್ರೌಪದಿಯ ದುಃಖಕ್ಕೆ, ಕೋಪಕ್ಕೆ ಎಲ್ಲೇನೇ ಇರ್ಲಿಲ್ಲ. ತನ್ನ ಮಕ್ಕಳನ್ನ ಕಳ್ಕೊಂಡವಳು ಅಶ್ವತ್ಥಾಮನ ತಲೆ ತಂದ್ರೇನೆ ಊಟ ಅಂತ ಉಪವಾಸ ಶುರು ಮಾಡಿದ್ಲು. ಆಗ ಅರ್ಜುನ ಅಶ್ವತ್ಥಾಮನನ್ನ ಹಿಡಿದು ದ್ರೌಪದಿ ಮುಂದೆ ತಂದು ನಿಲ್ಲಿಸ್ದ. ಆದ್ರೆ ಭೀಮ ಅವನನ್ನ ಕೊಲ್ಲೋಕೆ ಮುಂದಾದಾಗ ಶ್ರೀಕೃಷ್ಣ ಮಧ್ಯ ಬಂದ. ಅಶ್ವತ್ಥಾಮ ಗುರುವಿನ ಮಗ ಮತ್ತೆ ಬ್ರಾಹ್ಮಣ, ಹಾಗಾಗಿ ಅವನನ್ನ ಕೊಲ್ಲೋದು ಬ್ರಹ್ಮಹತ್ಯೆ ಪಾಪಕ್ಕೆ ಸಮ ಅಂತ ಹೇಳಿ ಅವನಿಗೆ ಸಾವಿಗಿಂತಲೂ ಕ್ರೂರವಾದ, ನಿರಂತರವಾದ ಶಿಕ್ಷೆ ಕೊಡೋಕೆ ನಿರ್ಧರಿಸಿದ. ಅದೇ ಅಪ್ರಸಿದ್ಧವಾದ ಶಾಪ. ಆ ಶಾಪ ಅದು ಅವನ ಅಸ್ತಿತ್ವವನ್ನೇ ಬದಲಾಯಿಸಿಬಿಡ್ತು. ಅವನ ಆ ದೈವಿಕ ರಕ್ಷಣೆಯನ್ನ ಕಿತ್ಕೊಂಡು ಅವನನ್ನ ನೋವಿನ ಶಾಶ್ವತತೆಗೆ ತಳ್ಳಿತು. ಆ ಶಾಪದ ವಿವರಗಳು ಹೀಗಿವೆ ನೋಡಿ. ಮೊದಲನೇದಾಗಿ, ಅವನ ಹಣೆಯಲ್ಲಿದ್ದ ಅವನ ಅಜೇಯತ್ವ, ಶಕ್ತಿ, ರಕ್ಷಣೆಗೆ ಕಾರಣವಾಗಿದ್ದ ಆ ದಿವ್ಯಮಣಿಯನ್ನ ಕೃಷ್ಣ ಕೇಳಿಪಡೆದು ಅವನಿಂದ ತೆಗೆದ. ಇದು ಅವನ ದೈವಿಕ ರಕ್ಷಣೆಯನ್ನ ಕಿತ್ತ ಹಾಗೆ. ಹೌದು. ಎರಡನೇದಾಗಿ, ಅವನ ದೇಹದ ಮೇಲೆ ಆಗೋ ಗಾಯಗಳು ಅವು ಯಾವತ್ತೂ ವಾಸಿಯಾಗಬಾರ್ದು, ಅವುಗಿಂದ ಯಾವಾಗ್ಲೂ ರಕ್ತ, ಕೀವು ಸುರಿತಾನೇ ಇರ್ಬೇಕು, ಅವು ಕೊಳತು ನಾರ್ತಾ ಇರ್ಬೇಕು ಅಂತ ಶಾಪ ಕೊಟ್ಟ. ಅಯ್ಯೋ. ಇದೆ. ಈ ಭೂಮಿ ಮೇಲೆ ಜನರಿಂದ ದೂರ, ಕಾಡು ಮೇಡುಗಳಲ್ಲಿ ಅಲಿಬೇಕು. ಆದ್ರೆ ಹೇಗೆ? ತೀವ್ರವಾದ ನೋವು, ವಾಸಿಯಾಗದ ರೋಗ, ಹಸಿವು, ಬಾಯಾರಿಕೆ ಎಲ್ಲರೂ ತಿರಸ್ಕಾರ ಮಾಡೋ ಹಾಗೆ ಪೂರ್ತಿ ಏಕಾಂತತೆಯನ್ನ ಅನುಭವಿಸ್ತಾ ಬದುಕಬೇಕು. ಮತ್ತು ಕೊನೆಗೆ ಅವನ ಕೊಳೆಯುತ್ತಿರುವ ದೇಹದಿಂದ ಯಾವಾಗ್ಲೂ ಕೆಟ್ಟ ವಾಸನೆ ಬರ್ತಾ ಇರಬೇಕು, ಅದರಿಂದ ಯಾರೂ ಅವನತ್ರಕ್ಕೂ ಹೋಗ್ಬಾರ್ದು ಅಂತನೂ ಶಾಪ ಕೊಟ್ಟ. ಈ ಶಾಪದ ಸ್ವರೂಪವೇ ಮೈಜುಮ್ಮನ್ನುತ್ತೆ. ಸಾವಿಗಿಂತ ಕ್ರೂರ ಅನಿಸುತ್ತೆ ಅಲ್ವಾ? ಕೇವಲ ದೈಹಿಕ ನೋವಲ್ಲ, ಮಾನಸಿಕ, ಸಾಮಾಜಿಕ ಯಾತನೆಯೂ ಇದೆ ಇದರಲ್ಲಿ. ಕೃಷ್ಣನ ಉದ್ದೇಶವಾದ್ರೂ ಏನಿರಬಹುದು ಇಷ್ಟು ಕಠಿಣ ಶಿಕ್ಷೆಗೆ?
ಇದು ಆಳವಾದ ಪ್ರಶ್ನೆ. ಈ ಶಾಪವನ್ನ ನಾವು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇದು ಬರೀ ಒಬ್ಬ ವ್ಯಕ್ತಿಗೆ ಅವನು ಮಾಡಿದ ಪಾಪಕ್ಕೆ ಕೊಟ್ಟ ಶಿಕ್ಷೆ ಮಾತ್ರ ಅಲ್ಲ. ಬದಲಾಗಿ ಅಧರ್ಮದ ದಾರಿಯಲ್ಲಿ ನಡೆದ್ರೆ, ಅಂದ್ರೆ ನೀತಿ ಧರ್ಮದ ದಾರಿಯನ್ನ ಬಿಟ್ಟು ಕ್ರೂರ್ಯ ಪಾಪದ ಕೆಲಸ ಮಾಡಿದ್ರೆ ಅದರ ಪರಿಣಾಮ ಎಷ್ಟು ಭಯಾನಕವಾಗಿರುತ್ತೆ, ಎಷ್ಟು ದೀರ್ಘಕಾಲ ಕಾಡುತ್ತೆ ಅನ್ನೋದಕ್ಕೆ ಒಂದು ಜೀವಂತ, ಚಲಿಸುವ, ನರಳುವ ಸಾಕ್ಷಿಯಾಗಿ ಅಶ್ವತ್ಥಾಮನನ್ನ ಭೂಮಿ ಮೇಲೆ ಉಳಿಸೋದು ಶ್ರೀಕೃಷ್ಣನ ಉದ್ದೇಶ ಆಗಿತ್ತು ಅಂತ ಅನ್ಸುತ್ತೆ. ಓ, ಒಂದು ಎಚ್ಚರಿಕೆಯಾಗಿ. ಹೌದು. ಮಣಿಯನ್ನ ಕಳ್ಕೊಂಡಿದ್ದು ಅವನ ಜನ್ಮಸಿದ್ಧ ಶ್ರೇಷ್ಠತೆ, ದೈವಿಕ ರಕ್ಷಣೆಯ ಗರ್ವ ಮುಗಿತು ಅಂತ ಸೂಚಿಸಿತು. ಅವನನ್ನ ಕೊಂದು ಮುಗಿಸಿದ್ರೆ ಅವನ ಕೃತ್ಯದ ಗಂಭೀರತೆ ಮರೆತುಹೋಗ್ಬೋದಿತ್ತು. ಆದರೆ ಅವನ ನಿರಂತರ ಯಾತನೆ ಮುಂದಿನ ಪೀಳಿಗೆಗಳಿಗೆ ಒಂದು ಎಚ್ಚರಿಕೆಯಾಗಿ ಉಳಿಯುತ್ತೆ ಅನ್ನೋದು ಉದ್ದೇಶ ಇರಬಹುದು. ಇದು ನ್ಯಾಯದ ಒಂದು ಬೇರೆ ತರಹದ ಕ್ರೂರ ಆದ್ರೂ ಮರೆಯಲಾಗದ ರೂಪ. ಇಲ್ಲಿಂದ ಅಶ್ವತ್ಥಾಮನ ಕಥೆ ಪುರಾಣದ ಪುಟಗಳಿಂದ ನೇರವಾಗಿ ಜನಪದ ನಂಬಿಕೆಗಳು, ದಂತಕಥೆಗಳ ದೊಡ್ಡ ಕ್ಷೇತ್ರಕ್ಕೆ ಇಳಿಯುತ್ತೆ. ಶಾಪದ ಪ್ರಕಾರ ಅವನು ಚಿರಂಜೀವಿ, ಅಂದ್ರೆ ಸಾವಿಲ್ಲದವನು, ಕಲಿಯುಗದ ಕೊನೆಯವರೆಗೂ ಬದುಕಿರೋನು. ಹೌದು, ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ. ಇದೇ ಕಾರಣಕ್ಕೆ ಇವತ್ತಿಗೂ ಅವನು ಜೀವಂತವಾಗಿದ್ದಾನೆ ಅಂತ ಭಾರತದ ತುಂಬೆಲ್ಲ ಜನರು ಬಲವಾಗಿ ನಂಬುತ್ತಾರೆ. ಈ ನಂಬಿಕೆ ಬರೀ ನಂಬಿಕೆಯಾಗಿ ಉಳಿದಿಲ್ಲ. ಅದು ಸ್ಥಳೀಯ ಕಥೆಗಳು, ದೇವಸ್ಥಾನಗಳ ಮಹಾತ್ಮೆಗಳು ಮತ್ತೆ ಜನರ ಅನುಭವಗಳು ಅಂತ ಹೇಳೋ ಘಟನೆಗಳ ಜೊತೆ ಬೆಸೆದುಕೊಂಡಿದೆ. ಹೌದು, ಅವನು ಹೆಚ್ಚಾಗಿ ಜನ ಇರೋ ಕಡೆಯಿಂದ ದೂರ ಕಾಡುಗಳು, ಬೆಟ್ಟಗಳು, ನದಿ ತೀರ ಅಥವಾ ಯಾರೂ ಇಲ್ದ ಗುಹೆಗಳಲ್ಲಿ ಅಲೆದಾಡ್ತಾ ಇರ್ತಾನಂತೆ. ಅವನ ಗಾಯಗಳು ಇನ್ನೂ ಹಸಿಯಾಗಿದೆಯಂತೆ, ರಕ್ತ ಕೀವು ಸುರಿತಿದೆಯಂತೆ, ಅವು ಕೊಳಿತಿದೆಯಂತೆ, ಅವನಿಗೆ ಬಹಳ ನೋವಿದೆಯಂತೆ. ಅವನು ಮನುಷ್ಯರಿಂದ ಆದಷ್ಟು ದೂರ ಇರೋಕೆ ಟ್ರೈ ಮಾಡ್ತಾನಂತೆ, ಮತ್ತೆ ಕೆಲವೊಮ್ಮೆ ಅದೃಶ್ಯ ರೂಪದಲ್ಲಿ ಓಡಾಡ್ತಾನೆ ಅಂತ ಎಲ್ಲ ಹೇಳ್ತಾರೆ. ಅವನನ್ನ ನೋಡಿದ್ದೀವಿ ಅಥವಾ ಅವನ ಇರೋದನ್ನ ಅನುಭವಿಸಿದ್ದೀವಿ ಅಂತ ಹೇಳೋ ಕೆಲವು ನಿರ್ದಿಷ್ಟ ಸ್ಥಳಗಳ ಬಗ್ಗೆನೂ ನಮ್ಮ ಆಧಾರಗಳಲ್ಲಿ ಉಲ್ಲೇಖ ಇದೆ ಅಲ್ವಾ? ಅವು ಯಾವುವು? ಖಂಡಿತ. ನಮ್ಮ ಆಧಾರಗಳಲ್ಲಿ ಕೆಲವು ಮುಖ್ಯವಾದ ಸ್ಥಳಗಳನ್ನ ಗುರುತಿಸಿದ್ದಾರೆ. ಮೊದಲನೇದು ಮತ್ತೆ ಬಹುಶಃ ಎಲ್ಲರಿಗಿಂತ ಪ್ರಸಿದ್ಧವಾದದ್ದು ಮಧ್ಯಪ್ರದೇಶದ ಬುರ್ಹಾನ್ಪುರ್ ಹತ್ರ ಇರೋ ಅಸೀರ್ಗಢ್ ಕೋಟೆ. ಓ, ಅಸೀರ್ಗಢ್! ಹೌದು. ಆ ಕೋಟೆ ಒಳಗೆ ಒಂದು ಹಳೆಯ ಶಿವನ ದೇವಸ್ಥಾನ ಇದೆ. ಪ್ರತಿದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥಾಮನೆ ಮೊದಲು ಬಂದು ಶಿವನಿಗೆ ಪೂಜೆ ಮಾಡ್ತಾನಂತೆ. ಕೆಲವೊಮ್ಮೆ ತಾನೇ ಅಗೆವು ಫ್ರೆಶ್ ಹೂವುಗಳನ್ನ ಹಾಕ್ತಾನಂತೆ ಅಂತ ಅಲ್ಲಿನ ಜನ ದೃಢವಾಗಿ ನಂಬ್ತಾರೆ. ಅಷ್ಟೇ ಅಲ್ಲ, ಅವನು ತನ್ನ ವಾಸಿಯಾಗದ ಗಾಯಗಳಿಗೆ ಹಚ್ಕೊಳ್ಳೋಕೆ ಹತ್ರದ ಕೊಳ್ಳದಿಂದ ನೀರ್ ತರ್ತಾನಂತೆ. ಕೆಲವೊಮ್ಮೆ ಹಾಲು ಅಥವಾ ಎಣ್ಣೆ ಕೇಳ್ತಾನೆ ಅನ್ನೋ ವದಂತಿಗಳೂ ಇವೆ. ಈ ಅಸೀರ್ಗಢ್ ಕೋಟೆಯ ಕತೆ ಬಹಳ ಫೇಮಸ್. ಇಂತಹ ಸ್ಥಳಗಳಲ್ಲಿ, ಅಂದ್ರೆ ಹಳೆ ಕೋಟೆಗಳು, ದೇವಸ್ಥಾನಗಳು, ನಿರ್ಜನ ಪ್ರದೇಶಗಳು, ಇಂತಹ ದಂತಕಥೆಗಳು ಹುಟ್ಕೊಳ್ಳೋಕ್ಕೆ ಕಾರಣ ಏನಾಗಿರ್ಬೋದು? ಬಹುಶಃ ಆ ಸ್ಥಳಗಳ ಇತಿಹಾಸ, ನಿಗೂಢತೆ, ಧಾರ್ಮಿಕ ಮಹತ್ವ ಇವೆಲ್ಲ ಸೇರಿ ಇಂತಹ ಕಥೆಗಳಿಗೆ ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಡುತ್ತೆ. ಸರಿ. ಅಶ್ವತ್ಥಾಮನ ಹಾಗೆ ಶಾಪಗ್ರಸ್ತ, ಅದರ ತಪಸ್ವಿ ರೂಪದಲ್ಲಿರೋ ಪಾತ್ರಕ್ಕೆ ಇಂತಹ ಸ್ಥಳಗಳು ಸಹಜವಾಗಿ ಹೊಂದ್ಕೊಳ್ತವೆ. ಸರಿಯಾದ ಮಾತು. ಇನ್ನು ಎರಡನೇ ಸ್ಥಳ ಗುಜರಾತ್ನ ಗಿರ್ ಅರಣ್ಯ. ಸಿಂಹಗಳಿಗೆ ಫೇಮಸ್ ಆದ ದಟ್ಟವಾದ ಕಾಡು. ಅಲ್ಲೂ ಕೂಡ ಕೆಲವರು ಅಶ್ವತ್ಥಾಮನನ್ನ ನೋಡಿದ್ದಾಗಿ ಅಥವಾ ಅವನ ವಿಚಿತ್ರವಾದ ಹೆಜ್ಜೆ ಗುರುತುಗಳನ್ನ ನೋಡಿದ್ದಾಗಿ ಹೇಳ್ಕೊಂಡಿದ್ದಾರೆ. ಅವನ ಎತ್ತರ, ನಡೆಯೋ ಸ್ಟೈಲ್ ಎಲ್ಲ ವಿಚಿತ್ರವಾಗಿತ್ತು ಅಂತ ವರ್ಣಿಸ್ತಾರೆ. ಮೂರನೇದು ಉತ್ತರ ಪ್ರದೇಶದ ಕಾನ್ಪುರ್ ಹತ್ರ ಇರೋ ಶಿವರಾಜಪುರ. ಇಲ್ಲಿ ಗಂಗಾ ನದಿ ದಡದಲ್ಲಿ ಒಂದು ಹಳೆಯ ಖೇರೇಶ್ವರ ಶಿವ ದೇವಾಲಯ ಇದೆ. ಈ ದೇವಸ್ಥಾನಕ್ಕೂ ಅಶ್ವತ್ಥಾಮ ಬಂದು ಹೋಗ್ತಾನಂತೆ. ಕೆಲವೊಮ್ಮೆ ಡಾಕ್ಟರ್ಗಳನ್ನ ಭೇಟಿ ಮಾಡಿ ತನ್ನ ಗಾಯಕ್ಕೆ ಮದ್ದು ಕೇಳ್ತಾನೆ ಅಂತ ಒಂದು ನಂಬಿಕೆ ಇದೆ. ನಾಲ್ಕನೆಯದ್ದು ಪವಿತ್ರ ನರ್ಮದಾ ನದೀ ತೀರ. ನರ್ಮದಾ ನದಿಯುದ್ದಕ್ಕೂ ಅನೇಕ ಕಡೆ, ವಿಶೇಷವಾಗಿ ನದೀ ದಡದ ಗುಹೆಗಳಲ್ಲಿ ಅಥವಾ ಆಶ್ರಮಗಳಲ್ಲಿ ಅಶ್ವತ್ಥಾಮ ಇರ್ತಾನಂತೆ. ಪ್ರತಿದಿನ ನದಿಯಲ್ಲಿ ಸ್ನಾನ ಮಾಡ್ತಾನೆ ಅಂತ ಅಲ್ಲಿನ ಜನರು, ಸಾಧುಗಳು ಹೇಳ್ತಾರೆ. ಈ ಕಥೆಗಳು, ಈ ಸ್ಥಳಗಳು ಇವೆಲ್ಲ ಸೇರಿ ಒಂದು ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಯಾವುದೇ ಸೈಂಟಿಫಿಕ್ ಪ್ರೂಫ್ ಇಲ್ದಿದ್ರೂ ಇಂಥ ದಂತಕಥೆಗಳು ಹೇಗೆ ತಲೆಮಾರುಗಳಿಂದ ಜೀವಂತವಾಗಿವೆ, ಹೇಗೆ ಇವು ಜನರ ಮನಸ್ಸಲ್ಲಿ ಅಷ್ಟು ಆಳವಾಗಿ ಬೇರೂರಿವೆ? ಅದೇ ಆಶ್ಚರ್ಯ. ಬಹುಶಃ ಇದು ಮನುಷ್ಯನ ನಂಬಿಕೆಯ ಶಕ್ತಿ, ಪೌರಾಣಿಕ ಪಾತ್ರಗಳ ಮೇಲಿನ ಅವನ ಶ್ರದ್ಧೆ ಅಥವಾ ಭಯ, ಮತ್ತೆ ಆ ಪಾತ್ರಗಳ ಜೊತೆ ಒಂದು ರೀತಿ ಕನೆಕ್ಷನ್ ಇಟ್ಕೋಬೇಕು ಅನ್ನೋ ಅವನ ಆಳವಾದ ಆಸೆ, ಇದರಿಂದ ಬಂದಿರಬಹುದು.
ಆ ಕಥೆಗಳು ಅವನಿಗೆ ಒಂದು ಅರ್ಥ, ಒಂದು ನಿರಂತರತೆ ಕೊಡ್ತವೆ. ಆದರೆ ನಾವು ಇಲ್ಲಿ ಹೇಳ್ತಿರೋದು ನಮ್ಮ ಆಧಾರಗಳಲ್ಲಿರೋ ನಂಬಿಕೆಗಳು, ಜನಪದ ಕಥೆಗಳು, ಪುರಾಣದ ವಿವರಣೆಗಳೇ ಹೊರತು ಇವು ವೈಜ್ಞಾನಿಕವಾಗಿ ಸಾಬೀತಾದ ಸತ್ಯಗಳಲ್ಲ ಅನ್ನೋದನ್ನ ಕೇಳುಗರು ಸ್ಪಷ್ಟವಾಗಿ ಗಮನದಲ್ಲಿಟ್ಕೋಬೇಕು. ನಾವು ಆ ನಂಬಿಕೆಗಳನ್ನ, ಅವುಗಳ ಹಿಂದಿನ ಸಾಂಸ್ಕೃತಿಕ ಮಹತ್ವವನ್ನಷ್ಟೇ ನೋಡ್ತಾ ಇದ್ದೀವಿ. ಖಂಡಿತ. ಇದಲ್ಲದೆ ಅಶ್ವತ್ಥಾಮನ ಬಗ್ಗೆ ಕೆಲವು ಅಷ್ಟಾಗಿ ಚಾಲ್ತಿಯಲ್ಲಿಲ್ಲದ ಆದರೆ ಅವನ ಪಾತ್ರದ ಇನ್ನೂ ಕೆಲವು ಆಯಾಮಗಳನ್ನ ತೋರಿಸೋ ಕಥೆಗಳು ನಮ್ಮ ಆಧಾರಗಳಲ್ಲಿ ಸಿಗ್ತವೆ. ಹೌದು, ಈ ಕಥೆಗಳು ಅವನ ಶಾಪಗ್ರಸ್ತ ಸ್ಥಿತಿಯ ಆಚೆಗೂ ಅವನ ವ್ಯಕ್ತಿತ್ವವನ್ನ ನೋಡಕ್ಕೆ ಪ್ರಯತ್ನಿಸ್ತವೆ. ಉದಾಹರಣೆಗೆ, ಒಂದು ಕಥೆ ಪ್ರಕಾರ ಅಶ್ವತ್ಥಾಮ ಕಾಲಕಾಲಕ್ಕೆ ಫೇಮಸ್ ವೈದ್ಯರನ್ನ ಅಥವಾ ಆಧ್ಯಾತ್ಮಿಕ ಶಕ್ತಿಯಿರೋ ಹೀಲರ್ಸ್ನ ಭೇಟಿ ಮಾಡಿ ತನ್ನ ಹಣೆಯ, ದೇಹದ ಗಾಯಗಳಿಗೆ ಔಷಧಿ ಕೇಳ್ತಾನಂತೆ. ಆದ್ರೆ ಶಾಪದ ಪ್ರಭಾವ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಯಾವ ಔಷಧನೂ ಆ ಗಾಯಗಳನ್ನ ವಾಸಿ ಮಾಡೋಕೆ ಆಗಲ್ಲ. ಇದು ಅವನ ನಿರಂತರ ಯಾತನೆಯನ್ನ ಇನ್ನೂ ಒತ್ತಿ ಹೇಳುತ್ತೆ. ಅವನ ಜ್ಞಾನದ ಬಗ್ಗೆನೂ ಕೆಲವು ಇಂಟ್ರೆಸ್ಟಿಂಗ್ ನಂಬಿಕೆಗಳಿವೆ. ಖಚಿತವಾಗಿ. ಇನ್ನೊಂದು ಜನಪದ ನಂಬಿಕೆಯ ಪ್ರಕಾರ ಅಶ್ವತ್ಥಾಮ ಇವತ್ತಿಗೂ ಕೂಡ ಮಹಾಭಾರತ ಕಾಲದ ಅತ್ಯಂತ ಶ್ರೇಷ್ಠವಾದ ಮಂತ್ರಗಳು, ಅಸ್ತ್ರಶಸ್ತ್ರಗಳ ಜ್ಞಾನ, ಯುದ್ಧ ತಂತ್ರಗಳ ಒಂದು ಖಜಾನೆ ಹಾಗೆ ಇದ್ದಾನಂತೆ. ಹೌದು, ದ್ರೋಣರ ಮಗ, ಪರಶುರಾಮನ ಶಿಷ್ಯ ಕೂಡ. ಹೌದು. ಆದರೆ ಶಾಪದ ಕಾರಣದಿಂದ ಮತ್ತೆ ಅವನ ಹಣೆಯ ಮಣಿ ಇಲ್ಲದಿರೋದ್ರಿಂದ ಆ ಜ್ಞಾನವನ್ನ ಅಥವಾ ಅಸ್ತ್ರಗಳನ್ನ ಬಳಸೋ ಶಕ್ತಿಯನ್ನ ಅವನು ಕಳ್ಕೊಂಡಿದ್ದಾನಂತೆ, ಅಥವಾ ಬಳಸೋ ಹಾಗಿಲ್ಲಂತೆ. ಅವನು ಜ್ಞಾನಿ ಆದ್ರೂ ಅಸಹಾಯಕ. ಭವಿಷ್ಯದಲ್ಲಿ ಅವನ ಪಾತ್ರದ ಬಗ್ಗೆನೂ ಕೆಲವು ಊಹಾಪೋಹಗಳು, ನಿರೀಕ್ಷೆಗಳೆಲ್ಲ ಇವೆ ಅಲ್ವಾ? ಹೌದು, ಇದು ತುಂಬಾನೇ ಕುತೂಹಲಕಾರಿ ಭಾಗ. ಕೆಲವು ಭವಿಷ್ಯವಾಣಿಗಳು ಅಥವಾ ನಂಬಿಕೆಗಳ ಪ್ರಕಾರ ಕಲಿಯುಗದ ಕೊನೆಯಲ್ಲಿ ವಿಷ್ಣು ಕಲ್ಕಿ ಅವತಾರದಲ್ಲಿ ಬಂದಾಗ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾದ ಅಶ್ವತ್ಥಾಮ ಅವನಿಗೆ ಸಹಾಯ ಮಾಡ್ತಾನಂತೆ. ಕೆಲವರ ಪ್ರಕಾರ ಅವನು ಕಲ್ಕಿಯ ಗುರುಗಳಲ್ಲಿ ಒಬ್ಬನಾಗಬಹುದು, ಅಥವಾ ಅವನ ಮುಖ್ಯ ಸೇನಾಪತಿಗಳಲ್ಲಿ ಒಬ್ಬನಾಗಿ ಧರ್ಮಸ್ಥಾಪನೆಯಲ್ಲಿ ಪಾತ್ರವಹಿಸಬಹುದು. ಇದು ಅವನ ಪಾತ್ರಕ್ಕೆ ಒಂದು ವಿಮೋಚನೆಯ ಸಾಧ್ಯತೆಯನ್ನ ಕೊಡುತ್ತೆ. ಹಾಗೇನೆ ಕೆಲವು ಉನ್ನತ ಮಟ್ಟದ ತಪಸ್ವಿಗಳು ತಮ್ಮ ಆಳವಾದ ಧ್ಯಾನಸ್ಥ ಸ್ಥಿತಿಯಲ್ಲಿ ಅಶ್ವತ್ಥಾಮನನ್ನ ನೋಡಿದ್ದಾರಂತೆ. ಅವನು ತೀವ್ರ ದೈಹಿಕ, ಮಾನಸಿಕ ದುಃಖದಲ್ಲಿದ್ರೂ ಅವನ ಮುಖದಲ್ಲಿ ಅಪಾರವಾದ ತಪಸ್ಸಿನ ತೇಜಸ್ಸು, ಶಕ್ತಿ ಕಾಣಿಸ್ತಿತ್ತು ಅಂತ ಅವರು ವರ್ಣಿಸಿದ್ದಾರೆ. ಈ ಕಥೆಗಳು ಅಶ್ವತ್ಥಾಮನ ಪಾತ್ರಕ್ಕೆ ಮತ್ತೊಂದು ಆಯಾಮವನ್ನ, ಒಂದು ಕಾಂಪ್ಲೆಕ್ಸಿಟಿಯನ್ನ ಕೊಡ್ತವೆ. ಅವನಲ್ಲಿರೋ ಅಪಾರ ಶಕ್ತಿ, ಜ್ಞಾನ ಮತ್ತೆ ಅದನ್ನ ಬಳಸಲಾಗದ ಅಸಹಾಯಕತೆ, ಇವುಗಳ ವಿಚಿತ್ರ ಕಾಂಬಿನೇಷನ್. ಹೌದು. ಅವನ ಭೂತಕಾಲದ ಘೋರ ಕೃತ್ಯ, ಅದಕ್ಕಾಗಿ ಅನುಭವಿಸ್ತಿರೋ ಶಿಕ್ಷೆ ಒಂದು ಕಡೆ, ಇನ್ನೊಂದು ಕಡೆ ಭವಿಷ್ಯದಲ್ಲಿ ಒಂದು ವಿಮೋಚನೆಯ ಅಥವಾ ಒಂದು ಹೊಸ ಪಾಸಿಟಿವ್ ಪಾತ್ರದ ಸಾಧ್ಯತೆಯ ನಿರೀಕ್ಷೆ. ಇವೆಲ್ಲ ಅವನ ಕಥೆಯನ್ನ ಬರೀ ಶಾಪಗ್ರಸ್ತನ ಕಥೆಯಾಗಿ ಉಳಿಸದೆ ನೋವು, ಪಶ್ಚಾತ್ತಾಪ, ತಪಸ್ಸು ಮತ್ತೆ ಸಂಭಾವ್ಯ ಮುಕ್ತಿಯ ಕಲ್ಪನೆಗಳ ಜೊತೆ ಆಳವಾಡಿ ಬೆಸೆಯುತ್ತವೆ. ಹಾಗಾದ್ರೆ ಈ ಎಲ್ಲ ವಿವರಣೆಗಳು, ಕಥೆಗಳು, ನಂಬಿಕೆಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಇದರ ಒಟ್ಟು ಸಾರಾಂಶ ಏನು? ಅಶ್ವತ್ಥಾಮ ದ್ರೋಣಾಚಾರ್ಯರ ಪರಾಕ್ರಮಿ ಮಗ, ಮಹಾಭಾರತ ಯುದ್ಧದ ಪ್ರಮುಖ ಯೋಧ. ಹೌದು. ಆದ್ರೆ ತಂದೆಯ ಸಾವಿನ ಸೇಡಿಗಾಗಿ ದುರ್ಯೋಧನನ ಮೇಲಿನ ನಿಷ್ಠೆಯಿಂದ ಪ್ರೇರಿತನಾಗಿ ಯುದ್ಧದ ನೀತಿಗಳನ್ನ ಮೀರಿ ಮಾಡಿದ ಒಂದು ಘೋರ ಕೃತ್ಯ, ಉಪಪಾಂಡವರ ಮತ್ತೆ ಇತರರ ನಿದ್ದೆಯಲ್ಲಿದ್ದಾಗ ಮಾಡಿದ ಹತ್ಯೆ. ಅದು ಅವನನ್ನ ಶ್ರೀಕೃಷ್ಣನ ಭಯಂಕರ ಶಾಪಕ್ಕೆ ಗುರಿ ಮಾಡಿತು. ಆ ಶಾಪದ ಫಲವಾಗಿ ಅವನು ಚಿರಂಜೀವಿಯಾದ, ಅಂದ್ರೆ ಸಾವಿಲ್ಲದವನಾದ. ಆದ್ರೆ ಆ ಚಿರಂಜೀವಿತ್ವ ಇದೆಯಲ್ಲ, ಅದು ವರ ಆಗ್ಲಿಲ್ಲ. ಬದಲಾಗಿ ನಿರಂತರವಾದ ದೈಹಿಕ ನೋವು, ಮಾನಸಿಕ ಯಾತನೆ, ಸಾಮಾಜಿಕ ಬಹಿಷ್ಕಾರ, ಏಕಾಂತತೆ ಇದರ ಶಿಕ್ಷೆಯಾಯಿತು. ಇದೇ ಸ್ಥಿತಿಯಲ್ಲಿ ಅವನು ಇವತ್ತಿಗೂ ಭೂಮಿ ಮೇಲೆ ಅಲೆತಿದ್ದಾನೆ ಅನ್ನೋದು ಭಾರತದಾದ್ಯಂತ ಚಾಲ್ತಿಯಲ್ಲಿರೋ ಒಂದು ಬಲವಾದ ನಂಬಿಕೆ. ಮತ್ತು ಈ ನಂಬಿಕೆಗೆ ಸಪೋರ್ಟ್ ಮಾಡೋ ಹಾಗೆ ಭಾರತದ ಹಲವೆಡೆ ಆ ಅಸೀರ್ಗಢ್ ಕೋಟೆಯಿಂದ ಹಿಡಿದು ನರ್ಮದಾ ತೀರದವರೆಗೂ ಅವನನ್ನ ನೋಡಿದ್ವಿ. ಅವನ ಇರುವಿಕೆಯನ್ನು ಸೂಚಿಸೋ ಸ್ಥಳೀಯ ಕಥೆಗಳು, ದಂತಕಥೆಗಳು ಇವತ್ತಿಗೂ ಜೀವಂತವಾಗಿವೆ, ತಲೆಮಾರುಗಳಿಂದ ಬರ್ತಾ ಇವೆ. ಜನರ ಮನಸ್ಸಲ್ಲಿ ಅವನ ಪಾತ್ರವನ್ನ ಯಾವಾಗ್ಲೂ ಜಾಗೃತವಾಗಿಟ್ಟಿವೆ. ಮೂಲ ಆಧಾರಗಳು, ಪುರಾಣಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಅಶ್ವತ್ಥಾಮನ ಕಥೆ ಪ್ರಾಥಮಿಕವಾಗಿ ಒಂದು ನೈತಿಕ ಪಾಠವನ್ನ ಕೊಡುತ್ತೆ. ಖಂಡಿತ.
ಅಧರ್ವದ ದಾರಿಯಲ್ಲಿ, ಸೇಡು ಮತ್ತೆ ಕ್ರೂರ್ಯದ ದಾರಿಯಲ್ಲಿ ನಡೆದರೆ ಅದರ ಪರಿಣಾಮ ಎಷ್ಟು ಭಯಾನಕವಾಗಿರುತ್ತೆ, ಎಷ್ಟು ದೀರ್ಘಕಾಲ ಕಾಡುತ್ತೆ, ಮತ್ತೆ ನಾವು ಪಡೆದ ಶಕ್ತಿ ಅಥವಾ ಸ್ಥಾನಮಾನವು ಅದರಿಂದ ನಮ್ಮನ್ನ ರಕ್ಷಿಸೋಕ್ಕಾಗಲ್ಲ ಅನ್ನೋದಕ್ಕೆ ಅವನ ಕಥೆ ಒಂದು ಶಕ್ತಿಯುತವಾದ ಜೀವಂತ ಎಚ್ಚರಿಕೆಯಾಗಿದೆ. ಹೌದು. ಅವನ ಚಿರಂಜೀವಿತ್ವ ವರಕ್ಕಿಂತ ಹೆಚ್ಚಾಗಿ ಒಂದು ಅಂತ್ಯವಿಲ್ಲದ ಶಾಪ ಆಯಿತು. ಅವನ ಕಥೆ ಕರ್ಮ ಸಿದ್ಧಾಂತವನ್ನ, ಅಂದ್ರೆ ಮಾಡಿದ ಕರ್ಮದ ಫಲವನ್ನ ಅನುಭವಿಸಲೇಬೇಕು ಅನ್ನೋ ತತ್ವವನ್ನ ಅತ್ಯಂತ ತೀವ್ರವಾಗಿ ಎತ್ತಿ ತೋರಿಸುತ್ತೆ. ಈ ನಮ್ಮ ಆಳವಾದ ಪರಿಶೀಲನೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನ ಕೇಳುಗರ ಮನಸ್ಸಲ್ಲಿ ಬಿಟ್ಟು ಹೋಗೋಣ ಅನ್ಸುತ್ತೆ. ಶಾಶ್ವತವಾದ ವಾಸಿಯಾಗದ ನೋವು, ಕೊನೆಯಿಲ್ಲದ ಹಸಿವು, ಬಾಯಾರಿಕೆ, ಸಮಾಜದ ನಿರಂತರ ತಿರಸ್ಕಾರ ಮತ್ತೆ ಸಂಪೂರ್ಣ ಏಕಾಂತತೆ, ಇದ್ರ ಜೊತೆ ಬರುವ ಅಮರತ್ವ, ಅದು ನಿಜವಾಗ್ಲೂ ವರವ ಅಥವಾ ಅತ್ಯಂತ ಘೋರವಾದ ಶಾಪವ? ಅಥವಾ ಇನ್ನೊಂದು ದೃಷ್ಟಿಕೋನದಿಂದ ಯೋಚನೆ ಮಾಡೋದಾದ್ರೆ, ಅವನ ಭೂತಕಾಲದ ಆ ಒಂದು ಘೋರ ಕೃತ್ಯ, ಅದಕ್ಕಾಗಿ ಅವನು ಸಾವಿರಾರು ವರ್ಷಗಳಿಂದ ಅನುಭವಿಸ್ತಿರೋ ಶಿಕ್ಷೆ ಒಂದ್ ಕಡೆ ಸೇರಿ ಧರ್ಮಸ್ಥಾಪನೆಗೆ ಸಹಾಯ ಮಾಡೋದು, ಈ ಎರಡರ ನಡುವಿನ ಸಂಘರ್ಷವನ್ನು ನೋಡಿದ್ರೆ ಹೌದು, ಅಂತಹ ಕಠೋರ ಶಾಪಕ್ಕೆ ಒಳಗಾದ ಅಧರ್ಮದ ದಾರಿಯಲ್ಲಿ ನಡೆದ ಪಾತ್ರಕ್ಕೆ ಕೊನೆಗೆ ವಿಮೋಚನೆ ಅಥವಾ ಮುಕ್ತಿ ಅನ್ನೋದು ನಿಜವಾಗ್ಲೂ ಸಾಧ್ಯನಾ? ಅವನ ತಪಸ್ಸು, ಅವನ ಪಶ್ಚಾತ್ತಾಪ, ಅವನ ಪಾಪವನ್ನ ತೊಳೆಯೋಕ್ ಸಾಧ್ಯನಾ? ಈ ಪ್ರಶ್ನೆಗಳಿಗೆ ನಮ್ಮ ಆಧಾರಗಳಲ್ಲಿ ನೇರವಾದ, ಖಚಿತವಾದ ಉತ್ತರಗಳಿಲ್ಲ. ಇಲ್ಲ. ಆದರೆ ಇವು ಅಶ್ವತ್ಥಾಮನ ಪಾತ್ರದ ಬೇರೆ ಬೇರೆ ಮುಖಗಳ ಬಗ್ಗೆ, ಧರ್ಮ, ಅಧರ್ಮ, ಪಾಪ, ಪುಣ್ಯ, ಶಿಕ್ಷೆ, ವಿಮೋಚನೆ, ಈ ಸಂಕೀರ್ಣವಾದ ವಿಷಯಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡೋಕ್ಕೆ ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡ್ತವೆ.